ಹಲವರ ವಿಶೇಷ ಮತ್ತು ವಿಭಿನ್ನ ಪ್ರಯತ್ನ ಎನ್ನುವಂತೆ ಕಿರುನಗೆ ಅನ್ನೋ ಅದ್ಭುತ ಲವ್ ಸ್ಟೋರಿ ಹೊಂದಿರೋ ಸಿನಿಮಾ ಸಿದ್ಧವಾಗ್ತಾ ಇದೆ. ನಿರ್ಮಾಪಕಿ ಲತಾಶ್ರೀ ಅವರೇ ಸ್ಟೋರಿ ಬರೆದು ಅಶೋಕ್ ಕಡಭ ಅವರ ಬಳಿ ಡೈರೆಕ್ಷನ್ ಮಾಡಿಸ್ತಾ ಇದ್ದಾರೆ. ಜಿ ಕನ್ನಡ ನ್ಯೂಸ್ ಜೊತೆಗೆ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಹಲವು ಇಂಟ್ರೆಸ್ಟಿಂಗ್ ವಿಚಾರ ಶೇರ್ ಮಾಡಿಕೊಂಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಹಾಯ್ ಹಲೋ ನಮಸ್ತೆ. ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಹೆಣ್ಮಕ್ಳು ಎಲ್ಲ ಇದರಲ್ಲೂ ಕೂಡ ಒಂಥರ ಮುಂದಿರ್ತಾರೆ. ಯಾವ ರಂಗದಲ್ಲೂ ಕೂಡ ಕಮ್ಮಿ ಇಲ್ಲ ಅನ್ನೋ ಥರ ಇದೀಗ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಕಿರುನಗೆ ಅನ್ನೋ ಒಂದು ಅದ್ಭುತ ಸಿನಿಮಾವನ್ನು ಕೊಡೋದಕ್ಕೆ ಲತಾಶ್ರೀ ಅನ್ನೋ ನಿರ್ಮಾಪಕರು ಎಂಟ್ರಿ ಕೊಟ್ಟಿದ್ದಾರೆ. ಸೊ ಅವ್ರಿಗೂ ಕೂಡ ಒಂದು ಆಸೆ. ಈಗಾಗಲೇ ಕಿರುತೆರೆಯಲ್ಲಿ ಬಹಳಷ್ಟು ಸೀರಿಯಲ್ಗಳಿಗೆ ಕೆಲಸ ಮಾಡಿ ನಿರ್ಮಾಪಕರಾಗಿ ಎಷ್ಟೋ ಜನರಿಗೆ ಅವರು ಆಸರೆಯಾಗಿದ್ದವರು ಇದೀಗ ಸಿನಿಮಾಕ್ಕೂ ಎಂಟ್ರಿ ಕೊಟ್ಟಿದ್ದಾರೆ. ಕಿರುನಗೆ ಅನ್ನೋದು ಒಂದು ಅದ್ಭುತವಾದ ಲವ್ ಸ್ಟೋರಿ ಹೊಂದಿರುವಂತಹ ಸಿನಿಮಾ. ನಾವು ಸಾಕಷ್ಟು ಸಿನಿಮಾಗಳನ್ನು ನೋಡಿದ್ದೀವಿ ಲವ್ ಸ್ಟೋರಿಗೆ ಸಂಬಂಧಪಟ್ಟಂಥದ್ದು. ಆದರೆ ಕಿರುನಗೆ ಆ ಎಲ್ಲ ಸಿನಿಮಾಗಳಿಗೂ ಕೂಡ ವಿಭಿನ್ನವಾಗಿ ನಿಲ್ಲುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಒಂದು ಅಂಶ ಇದೀಗ ನಮಗೆ ರಿವೀಲ್ ಆಗಿದೆ. ಸೊ ಈ ಸಿನಿಮಾಗೆ ಯಾಕೆ ಲತಾಶ್ರೀ ಅವರು ಹಣ ಹಾಕಿದ್ರು, ಅಂತಹ ಕಂಟೆಂಟ್ ಏನಿದೆ ಅನ್ನೋದನ್ನು ಅವರ ಮಾತುಗಳಿಂದಲೇ ಕೇಳೋಣ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಹೇಗೆ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಕೂಡ ಸೂಪರ್ ಆಗಿದ್ದೀನಿ. ನೋಡೋದಕ್ಕೆ ತುಂಬ ಸರಳವಾಗಿದ್ದೀರಾ ನೀವು. ನಿರ್ಮಾಪಕಿ ಅಂತ ಅಂದಾಗ ನಾವು ಊಹೆ ಮಾಡೋ ನಿರ್ಮಾಪಕರು ಹಿಂಗಿರ್ತಾರೆ ಹಂಗಿರ್ತಾರೆ ಅಂತ, ಬಟ್ ನೀವು ಒಂಥರ ಸರಳವಾದ ನಿರ್ಮಾಪಕಿ ಅಂತ ಅನ್ಸುತ್ತೆ. ಇಲ್ಲ, ನಾನು ಮುಂಚೆಯಿಂದ ಹಿಂಗೆ ಇದ್ಕೊಂಡು ಬಂದಿದ್ದೀನಿ. ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ, ನಾನು ಮುಂಚೆಯಿಂದನೂ ಹೀಗೆ ಇರೋದು. ಕೆಲಸ ಗೊತ್ತಿಲ್ಲ, ಇರ್ಬೋದು, ನೀವೇ ಹೇಳ್ಬೇಕು. ಆಮೇಲೆ ಕೆಲಸ ನೋಡಿದ್ಮೇಲೆ ಕೆಲಸ ಮಾತಾಡುತ್ತೋ ಏನೋ ಅಂತ. ಕಿರುನಗೆ ಸಿನಿಮಾದ ನಿರ್ಮಾಪಕಿ ನೀವು. ಆಲ್ರೆಡಿ ಕಿರುತೆರೆಗಳಲ್ಲಿ ಕೆಲಸ ಮಾಡಿ ಎಷ್ಟೋ ಮಂದಿಗೆ ಆಸರೆ ಆದಂಥವ್ರು ಈಗ ಸಿನಿಮಾಗಳಲ್ಲೂ ಕೂಡ ಕೆಲಸ ಮಾಡೋದಕ್ಕೆ ಹೊರಟಿದ್ದೀರಾ. ಈ ಕಿರುನಗೆ ಸಿನಿಮಾ ನಿಮಗೆ ಎಷ್ಟು ಸ್ಪೆಷಲ್? ಯಾಕೆ ನೀವು ಇದಕ್ಕೆ ಬಂಡವಾಳವನ್ನು ಹೂಡಿದ್ದೀರಾ ಅಂತ ಹೇಳಿ? ಏನಂದರೆ, ಕಿರುನಗೆ ಇದು ಸಿನಿಮಾ ನನಗೆ ಯಾಕೆ ಸ್ಪೆಷಲ್ ಅಂದರೆ, ಸ್ಟೋರಿ ನಾನು ಬರೆದಿರೋದು ಇದು. ಅದಕ್ಕಾಗಿ ನನಗೆ ನನ್ನ ಸ್ಟೋರಿ ಮೇಲೆ ಕಾನ್ಫಿಡೆನ್ಸ್ ಇರೋದ್ರಿಂದ, ಆಮೇಲೆ ತುಂಬ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಸುಮಾರು ಕಡೆ ರಿಸರ್ಚ್ ಮಾಡಿಬಿಟ್ಟು ಸುಮಾರು ಜನರಿಗೆ ಮಾತಾಡ್ಕೊಂಬಿಟ್ಟು ಒಂದು ಸ್ಟೋರಿನ ಫಾರ್ಮ್ ಮಾಡಿದ್ದು ನಾನು. ಅಂದರೆ ಎಕ್ಸ್ಪೀರಿಯೆನ್ಸ್ಗಳಿಂದ ಕಟ್ಕೊಂಡಿರೋ ಸ್ಟೋರಿ ಇದು. ಹಾಗಾಗಿ ನಂಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಬಿಕಾಸ್ ನಾನೇ ಆನ್ ಫೀಲ್ಡ್ ವರ್ಕ್ ಮಾಡೋದ್ರಿಂದ ಮಾಡೋಣ ಅಂದ್ಬಿಟ್ಟು ಪ್ರೊಡ್ಯೂಸರ್ ಆಗೋಣ ಅಂತ ಆಗಿದ್ದು. ನಾವು ಸಾಕಷ್ಟು ಲವ್ ಸ್ಟೋರಿಗಳನ್ನು ನೋಡಿದ್ದೀವಿ, ಸಿನಿಮಾಗಳನ್ನು. ಆ ಎಲ್ಲ ಲವ್ ಸ್ಟೋರಿ ಸಿನಿಮಾಗಳಿಗೂ ಈ ನಮ್ಮ ಕಿರುನಗೆ ಸಿನಿಮಾ ವೆರಿ ಸ್ಪೆಷಲ್ ಆಗಿ ನಿಲ್ಲುತ್ತೆ ಅಂತ ಹೇಳ್ತಾರೆ. ಹೇಗೆ ಮತ್ತು ಯಾಕೆ ಅಂತ ಹೇಳಿ? ಸ್ಪೆಷಲ್ ಅಂತೀನಿ, ಎಲ್ಲ ಮೂವಿಗಳಲ್ಲಿ ಏನಿರುತ್ತೆ, ಹೀರೋ ಇರ್ತಾರೆ, ಹೀರೋಯಿನ್ ಕೈ ಕೊಡ್ತಾಳೆ, ಅವ್ನು ಫೈಟ್ ಮಾಡಾದರೂ ಮದುವೆ ಆಗ್ತಾನೆ, ಇಲ್ಲ ಅಂದರೆ ಇಲ್ಲ ಅವಳಿಗಿದು ಚೆನ್ನಾಗಿರೋ ಹುಡುಗಿನ ಮದುವೆ ಆಗ್ತಾನೆ, ಆ ಥರ ತೋರಿಸಿದ್ದಾರೆ. ಸೊ ನಾನು ಬೀಯಿಂಗ್ ಅ ಫೀಮೇಲ್ ಪ್ರೊಡ್ಯೂಸರ್, ಫೀಮೇಲ್ ಸ್ಟೋರಿ ರೈಟರ್, ಹೆಣ್ಮಕ್ಳ ಥರ ಕಡೆಯಿಂದ ಹೋಗೋಣ ಅಂತ. ಬಿಕಾಸ್ ನಾವು ಫ್ರೆಂಡ್ಸ್ ಎಲ್ಲ ಮಾತಾಡಬೇಕಾದ್ರೆ ನಮ್ಗೆ ಹುಡುಗಿರ ಪ್ರಾಬ್ಲಮ್ಸ್ ತಾನೇ ಗೊತ್ತಾಗೋದು ಇವಾಗ. ಸೊ ಹಾಗಾಗ್ಬಿಟ್ಟು ಹುಡುಗಿರ ಕಡೆಯಿಂದ ಹೋಗೋಣ ಅಂದ್ಬಿಟ್ಟು ನಾನು ಟ್ರೈ ಮಾಡಿದ್ದೀನಿ ಅಷ್ಟೇ. ನೈಜ ಅಂತ ಇಲ್ಲ, ನೈಜ ಏನಿಲ್ಲ, ಎಲ್ಲ ಸಿನಿಮ್ಯಾಟಿಕ್ ಸ್ಟೋರಿ ಇರೋದೇ ಬೇರೆ ಇರುತ್ತೆ. ಮೂವಿ ಜನರಿಗೆ ಆಕರ್ಷಣೆ ಮಾಡೋಕ್ಕೆ ಇನ್ನೇನೇನೋ ಎಲ್ಲ ಆ್ಯಡ್ ಮಾಡಿರ್ತೀವಿ. ನೈಜ ಅಂತೇನಿಲ್ಲ, ಬಟ್ ನಡೀತಾ ಇದೆ. ನಾವು ಸ್ಕ್ರಾಲ್ ಮಾಡಬೇಕಾದ್ರೆ ಏನೇನೋ ಸ್ಟೋರೀಸ್ ಎಲ್ಲ ಓದ್ತಾ ಇರ್ತೀವಲ್ವ, ಹಿಂಗಾಯಿತು ಹಂಗಾಯಿತು ಅದೆಲ್ಲ ಇದೆ ಅಷ್ಟೇ. ನೈಜ ಏನಿಲ್ಲ, ಸಿನಿಮ್ಯಾಟಿಕ್. ಯಾವ ಹಂತದಲ್ಲಿದೆ ಕಿರುನಗೆ? ಶೂಟಿಂಗ್ ಎಲ್ಲ ಆಗಿದೆ, ಇವಾಗ ರೆಕಾರ್ಡಿಂಗ್ ಡಬ್ಬಿಂಗ್ ಎಲ್ಲ ನಡೀತಾ ಇದೆ. ಓಕೆ, ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಅವ್ರ ಹತ್ರನೇ ಯಾಕೆ ಡೈರೆಕ್ಷನ್ ಮಾಡಿಸ್ಕೊಬೇಕು ಅಂತ ಅನಿಸ್ತು? ಇಲ್ಲ, ಅವರು ಮಾಡಿರೋ ಮೂವೀಸನ್ನೆಲ್ಲ ನಾನು ನೋಡಿದೆ ಫಸ್ಟು, ಏನೇನು ಅವ್ರ ಸರ್ದು ವರ್ಕು ಅದೆಲ್ಲ. ಮತ್ತು ಸಿಂಪ್ಲಿಸಿಟಿ. ಇವಾಗ ಏನಾಗುತ್ತೆ ಅಂದರೆ, ಇವಾಗ ಸ್ಟೋರಿ ನಾನು ಬರೆದಿರೋದ್ರಿಂದ, ನಾನಿವಾಗ ಹಣ ಹಾಕ್ತಿರೋದ್ರಿಂದ ನನಗೆ ಯಾವ ಥರ ಬೇಕು ಅಂದರೆ, ಐ ವಾಂಟ್ ಅ ಗುಡ್ ಲಿಸ್ನರ್. ನಂಗೆ ಒಳ್ಳೆ ಕೇಳೋರು ಬೇಕು. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಅವ್ರದ್ದೇ ಇಲ್ಲ ಹಿಂಗೆ ಅಂತ. ಆ ಥರದ್ದು ಬೇಡ, ಡಿಸ್ಕಷನ್ ಮಾಡಿಬಿಟ್ಟು ವಿಚ್ ಇಸ್ ರೈಟ್ ಅದನ್ನು ನಾವು ಟೇಕ್ ಓವರ್ ಮಾಡಬೇಕು. ಆ ಥರ ಬೇಕಾದ್ರೆ ಸರ್ ಮಾತಾಡೋಕ್ಕೆಲ್ಲ ತುಂಬ ಇದ್ರು, ತುಂಬ ಸಿಂಪಲ್. ಅವರು ತುಂಬ ಸಿಂಪಲ್ಲು, ತುಂಬ ವರ್ಕೋಹಾಲಿಕ್, ತುಂಬ ಹಾರ್ಡ್ ವರ್ಕಿಂಗ್ ಪರ್ಸನ್. ಆಮೇಲೆ ಎಲ್ಲರೂ ತುಂಬ ಹಚ್ಕೊಂಡು ಹೋಗಿದ್ದಾರೆ. ಹಂಗಾಗ್ಬಿಟ್ಟು ಸರ್ನ ಇದು ಮಾಡಿದ್ದು.
ಏನೋ ಅದು ಸ್ಟೋರಿ ಎಲ್ಲ ಮುಗಿದ್ಮೇಲೆ ನಮ್ಮದೆಲ್ಲ ಸ್ಕ್ರಿಪ್ಟ್ ಎಲ್ಲ ರೆಡಿ ಆದಮೇಲೆ ಟೈಟಲ್ ಏನು ಇಡೋಣ ಅಂದ್ಬೇಡ ಅಂದ ತಕ್ಷಣ ಬಂತದ್ದು ಕಿರುನಗೆ ಅಂತ ಒಂದು ಹುಡುಗಿ. ಎಲ್ಲ ಹೆಣ್ಮಕ್ಳು ಸ್ಮೈಲಿಂಗಾಗೇ ಇರ್ತೀವಿ, ಏನೇ ಒಳಗಡೆ ಏನೇ ಇರಲಿ. ಒಂದೊಂದು ಸಲ ಅಮ್ಮನ ಹತ್ರ ಎಷ್ಟು ಬೈಸ್ಕೊಂಡಿದ್ರು ಹೊರಗಡೆ ನಾವು ಗೇಟ್ ಆಚೆ ಹೋಗ್ತಾ ಸ್ಮೈಲ್ ಮಾಡ್ಕೊಂಡು ಹೋಗ್ತೀವಲ್ವ, ಅದಕ್ಕೆ ಒಂದು ಕಿರುನಗೆ ಹಾಕೋಣ ಅಂತ. ನಿರ್ಮಾಪಕಿ ಅಂತ ಬಂದಾಗ ಇಂಡಸ್ಟ್ರಿಯಲ್ಲಿ ತುಂಬ ಚಾಲೆಂಜಸ್ ಇದೆ, ತುಂಬ ಕಷ್ಟ ಇದೆ, ಅಷ್ಟು ಈಸಿ ಇಲ್ಲ. ಅದರಲ್ಲೂ ಹೆಣ್ಮಕ್ಳು ಬಂತು ಅಂದರೆ ಇನ್ನೂ ಕೂಡ ಕಷ್ಟನೇ. ಸೊ ನೀವು ಇಲ್ಲಿಯವರೆಗೆ ಫೇಸ್ ಮಾಡಿರುವಂಥ ಸಮಸ್ಯೆಗಳು ಏನು ಅಂತ ಹೇಳಿ? ಇನ್ನೂ ಎಕ್ಸ್ಪೋಸ್ ಆಗಿಲ್ಲ ನಾನು, ಗೊತ್ತಿಲ್ಲ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಏನಂದರೆ ತುಂಬ ಯೋಚನೆ ಮಾಡಿಬಿಟ್ಟು ಇಲ್ಲೇನು ಬೇಕೋ ಅಷ್ಟು ಆ ಥರನೇ ಮಾಡಿದ್ದೀವಿ. ನಾವೇನು ಫಸ್ಟ್ ಅಂದರೆ ಇವಾಗ ಫಸ್ಟ್ ಮೂವಿ ಹಂಗಂದ್ಬಿಟ್ಟು ನಾನು ಎಲ್ಲರ ಕಡೆಯಿಂದ ಆ ಥರ ಪುಷಪ್ ಆಗಿಬಿಟ್ಟು ಏನು ಮೇಲೆ ಹಾರಾಡ ಆ ಥರದ್ದೇನು ಮಾಡಿಲ್ಲ. ಎಲ್ಲ ನೋಡಿಕೊಂಡು ತುಂಬ ಜನರು ಸಜೆಷನ್ಸ್ ಎಲ್ಲ ತೊಗೊಂಡಿದ್ದು ಮಾಡಿದ್ವಿ. ಆಮೇಲೆ ನಮ್ಮ ಡೈರೆಕ್ಟರ್ ಅವರು ಅಷ್ಟೊಂದು ದುಂಡು ವೆಚ್ಚ ಮಾಡಿಲ್ಲ ಅಂದ್ಕೊಂಡಿದ್ದೀನಿ. ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಾ? ಮದುವೆ ಮನೆಯದೆಲ್ಲ ನನಗೆ ನಮ್ಮ ಬಿಜಾಪುರಲ್ಲೇ ಮಾಡಬೇಕು ಅಂತ ಇತ್ತು. ಸೊ ನಾನು ಬಿಜಾಪುರದವಳು. ಸೊ ಅಲ್ಲಿ ಬಿಜಾಪುರಲ್ಲಿ ಆಲ್ಮೋಸ್ಟ್ ಮದುವೆದೆಲ್ಲ ಅಲ್ಲಿ ಮಾಡಿದ್ದೀವಿ ನಾವು, ಮದುವೆ ಶಾಸ್ತ್ರದ್ದು ಅದೆಲ್ಲನೂ. ಆಮೇಲೆ ಸಾಂಗ್ ಶೂಟ್ಸು ಉಡುಪಿ, ಚಿಕ್ಕಮಗಳೂರು, ಗೋವಾ, ಆಮೇಲೆ ಬೆಂಗಳೂರು ಎಲ್ಲ ಕಡೆ ಮಾಡಿದ್ದೀವಿ. ಓಕೆ, ರಿಲೀಸ್ ಪ್ಲ್ಯಾನ್ಗಳು ಯಾವ ಥರ ಇದೆ ಅಂತ ಹೇಳಿ? ಅದೇ ನೋಡಬೇಕು ಮೇಡಮ್, ಇವಾಗ ಡಬ್ಬಿಂಗ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಡೇಟನ್ನು ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ. ಕಲಾವಿದರ ಬಗ್ಗೆ ಹೇಳೋದಾದ್ರೆ ಎಲ್ಲ ಅವ್ರು ತುಂಬ ಒಳ್ಳೆ ನಮ್ಮ ಶ್ರುತಿ ಮೇಡಮ್ ಅವರು ನನ್ನ ಫಸ್ಟ್ ಮೂವಿಗೆ ಅಂದರೆ ಒಂಥರ ಇನ್ಸ್ಪಿರೇಷನ್ ಇದ್ದಾಗೆ. ನಾನು ಚಿಕ್ಕವಳಿದ್ದಾಗಿಂದನೂ ಅವ್ರ ಮೂವೀಸ್ ನೋಡ್ಕೊಂಡು ನನ್ನ ಒನ್ ಆಫ್ ಮೈ ಫೇವ್ರೇಟ್ ಆ್ಯಕ್ಟ್ರೆಸ್ ಅವರು ನನ್ನ ಮೂವಿಯಲ್ಲಿ ಮಾಡಿರೋ ತುಂಬ ಖುಷಿ ಇದೆ. ಆಮೇಲೆ ರಾಜು ಕೇರ್ ಅವ್ರು ಮಾಡಿದ್ದಾರೆ. ಆಮೇಲೆ ನಮ್ಮ ಕಲಾವಿದರು ಬಂದುಬಿಟ್ಟು ವಿಜಯರಾಜು, ಮನೋಜ್ ಮಲ್ಹೋತ್ರಾ ಅವರು, ಖುಷ್ಬು, ಶ್ರೀಶಾ, ಮಂಜುನಾಥ್ ಹೆಗ್ಡೆ ಅವರು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಮಾಡಿದ್ದಾರೆ. ಹೊಸೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. 5 ಸಾಂಗ್ಸ್ ಇದೆ ಮೇಡಮ್. ಅಲ್ಲ, ಫೈಟ್ಸ್ ಎಲ್ಲ ಏನು ಇಟ್ಟಿಲ್ಲ ಇದರಲ್ಲಿ ನಾವು, ಜಸ್ಟ್ ಸಾಂಗ್ಸು ಚೆನ್ನಾಗಿದೆ. ಒಂಥರ ರೊಮ್ಯಾಂಟಿಕ್ ಇದೆ ಮೂವಿ, ಚೆನ್ನಾಗಿದೆ. ಹೊಸದಾಗಿ ಏನೋ ಟ್ರೈ ಮಾಡೋಣ ಅಂತ ಒಂದು ಒಳ್ಳೆ ಸ್ಟೋರಿಯಿಂದ ಬರ್ತಾಯಿದ್ದೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಹೊಸಬ್ರಿಗೆ ಪ್ರೋತ್ಸಾಹ ನೀಡಿ. ಇನ್ನೂ ನಮಗೆ ಇನ್ನೂ ಒಳ್ಳೆ ಮೂವೀಸ್ನ ಮಾಡೋ ಪ್ರೋತ್ಸಾಹ ಸಿಗುತ್ತೆ. ಹಾಗಾಗಿ ಎಲ್ಲರೂ ಬಂದು ಕೈ ಹಿಡಿಬೇಕಂತ ಕೇಳ್ಕೊತೀನಿ. ಎಸ್ ಮ್ಯಾಮ್, ನಿಮ್ಮ ಮೊದಲ ಪ್ರಯತ್ನದ ಕಿರುನಗೆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ. ನಿಮ್ಮ ಕಡೆಯಿಂದ ಒಳ್ಳೊಳ್ಳೆ ಕತೆಗಳು, ಇನ್ನಷ್ಟು ಕತೆಗಳು ಬರಲಿ. ಆ್ಯಂಡ್ ಹೊಸ ಸಿನಿಮಾಗಳಿಗೆ ಇನ್ನಷ್ಟು ಹಣ ಹೂಡಿಕೆ ಮಾಡುವಂಥ ಶಕ್ತಿ ಆ ದೇವ್ರು ನಿಮಗೆ ಕೊಡಲಿ. ಮೊದಲನೇದಾಗಿ ಅದು ಕಿರುನಗೆ ಸಿನಿಮಾಗೆ ಆಲ್ ದಿ ಬೆಸ್ಟ್ ನಮ್ಮ ಕಡೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ನೀವು ಫ್ರೀ ಟೈಮ್ ಮಾಡಿಕೊಂಡು ನಮ್ಮ ಜೊತೆ ಮಾತುಕತೆ ಮಾಡೋಕ್ಕೆ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಹಕಾರ, ಸಪೋರ್ಟ್ ಇರಲಿ ನಮಗೆ. ಥ್ಯಾಂಕ್ ಯು. ಎಸ್, ಕಿರುನಗೆ ಸಿನಿಮಾದ ಡೈರೆಕ್ಟರ್ ನನ್ನ ಜೊತೆ ಇದ್ದಾರೆ, ಅಶೋಕ್ ಕಡಬ ಅವರು. ನಾವು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದೆ ಮೇಡಮ್, ನೀವು ಚೆನ್ನಾಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್. ಕಿರುನಗೆ ಒಂದು ಅದ್ಭುತ ಸ್ಟೋರಿ ಸಿಕ್ಕುತ್ತೆ, ನೀವು ಅದನ್ನು ಡೈರೆಕ್ಷನ್ ಮಾಡ್ತೀರಾ. ಸೊ ಹೆಂಗಿತ್ತು ಪ್ರಾರಂಭದ ದಿನಗಳು, ಹೆಂಗೆ ಶುರು ಆಯಿತು ಅಂತ ಹೇಳಿ? ಪ್ರಾರಂಭದ ದಿನಗಳು ಅಂತಂದರೆ ನನಗೆ ನಮ್ಮ ಮೇಡಮ್ ಲತಾಶ್ರೀ ಮೇಡಮ್ ಅವರು ಒಂದು ಒಳ್ಳೆ ಕತೆ ಕೊಟ್ಟರು. ನನಗೆ ಈಗ ಅನ್ನಿಸ್ತಾಯಿತ್ತು ಆ ಸಿನಿಮಾ ಬಂದಾದಮೇಲೆ ಒಂದು ಒಳ್ಳೆ ಕತೆನ ನಿರ್ದೇಶನ ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತಾಯಿದೆ. ತುಂಬ ಒಳ್ಳೆ ಕತೆ, ಅಂದರೆ ಪ್ರತಿಯೊಂದು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಅಂದರೆ ಎಸ್ಪೆಷಲಿ ಹೆಣ್ಣುಮಕ್ಳು ನೋಡಲೇಬೇಕಾದಂಥ ಒಂದು ಸಿನಿಮಾ ಇದು. ತುಂಬ ಚೆನ್ನಾಗಿದೆ ಕತೆ. ಅವ್ರು ಬಂದು ನಿಮ್ಗೆ ಹೇಳಿದಾಗ ತುಂಬ ತಾಳ್ಮೆಯಿಂದ ಕೇಳಿಸ್ಕೊಂಡ್ರಿ ಅಂತ ಹೇಳಿದ್ರು. ಸೊ ನಾನೇ ನಿರ್ಮಾಣ ಮಾಡ್ತೀನಿ, ನನ್ನದೇ ಕತೆ ಅಂತ ಬಂದಾಗ ನಿಮಗೆ ನಿರ್ದೇಶಕರಾಗಿ ಅನಿಸಿದ್ದೇನು ಅಂತ ಹೇಳಿ? ಇಲ್ಲ ಮೇಡಮ್, ನಮ್ಮ ಮೇಡಮ್ಗೆಲ್ಲ ಫುಲ್ ಸಖತ್ ಧೈರ್ಯ ಅವರು, ಅವ್ರಿಗೆಲ್ಲ ಗೊತ್ತು. ಬಟ್ ಏನು ಗೊತ್ತಿಲ್ಲ ನನಗೆ, ನೋಡ್ಕೊತಾರೆ, ಎಲ್ಲ ಗೊತ್ತು ಅವ್ರಿಗೆ, ಎಲ್ಲ ಗೊತ್ತಿದೆ. ಹಾಗಾಗಿ ಅವ್ರು ಏನು ಹೇಳ್ತಿದ್ರು ಅದೇ ರೀತಿಯಲ್ಲಿ ನಾವು ಮಾಡ್ತಿದ್ದೆ. ಆಮೇಲೆ ಪ್ರತಿಯೊಂದು ಅವ್ರು ಶೂಟಿಂಗಿಗೆ ಬರೋಕ್ಕೆ ಆಗ್ತಾಯಿರಲಿಲ್ಲ ಆ ಟೈಮಲ್ಲಿ. ಅವಾಗೆಲ್ಲ ನಾವೆಲ್ಲ ಫುಲ್ ಅಪ್ಡೇಟ್ ಕೊಡ್ತಾಯಿದ್ದೋ, ಡೈಲಿ ಏನೇನು ನಡೀತಾ ಇದೆ, ಏನೇನು ನಡೆಯೋದು ಎಲ್ಲ ಫುಲ್ ಅಪ್ಡೇಟು ತೊಗೊತಾಯಿದ್ರು ಮೇಡಮ್. ಆ ಥರದಲ್ಲಿ ಫ್ಯೂಚರ್ ಇರೋಂಥ ಪ್ರೊಡ್ಯೂಸರ್ ಅವರು. ಹೇಗೆ ನಡೀತು ಸರ್ ಕಿರುನಗೆ ಶೂಟಿಂಗ್ ಎಲ್ಲ ಕಂಪ್ಲೀಟ್? ಅದ್ರ ಬಗ್ಗೆ ಮಾತಾಡೋದಾದರೆ ಏನೇನು ಅಂಶಗಳನ್ನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ? ಮೇಡಮ್, ನಾವು ಅಂದರೆ ಈ ಸಿನಿಮಾಗೆ ನಾವು ಎಲ್ಲ ಸುಮಾರು ಒಂದು 65 ದಿವಸ ಶೂಟಿಂಗ್ ಮಾಡಿದ್ದೀವಿ. ಅಂದರೆ ಇಂಥ ಕ್ಲಾಸ್ ಪಿಕ್ಚರ್ಗಳನ್ನೆಲ್ಲ ನಾವು ಒಂದು 35 ದಿವಸ ಮಾಡಬೇಕು. ಬಟ್ ನಮ್ಮ ಮೇಡಮ್ ಅವ್ರ ಕತೆ ಆ ಥರ ಇತ್ತು, ಅಂದರೆ ಒಂಥರ ಗಂಭೀರತೆ ಇತ್ತು, ಒಂಥರ ಹೊಸತನ ಇತ್ತಲ್ಲ. ಹಂಗಾಗಿ ಆಮೇಲೆ ನಾವು ಅಲ್ಲಿ ಬಿಜಾಪುರದಲ್ಲೇ ಶೂಟಿಂಗ್ ಮಾಡಿದ್ವಿ. ಒಂದು ಮದುವೆ ಮನೆಯೇ ಫಸ್ಟ್ ಹಾಫ್ ಪೂರ್ತಿ ಶೂಟಿಂಗ್ ನಡೆಯುತ್ತೆ. ಅಂದರೆ ಸುಮ್ಮನೆ ಡೈಲಿ ಒಂದು 100 ಜನ 150 ಜನ ಜೂನಿಯರ್ಸ್ನ ಹಾಕ್ಕೊಂಡು ಅಷ್ಟು ಜನ ಬೇಕು ಮೇಡಮ್. ಮದುವೆ ಮನೆ ಅಂತಂದ್ರೆ ಹಂಗೆ ಇರಬೇಕು ಅಂತಂದ್ರೆ ಅಷ್ಟೇ ಜನನ ಕೊಟ್ಟರು.
ಬಟ್ ಪಾಪ ಅವ್ರಿಗೆಲ್ಲ ಟ್ರಾವೆಲ್ಸು ಬಸ್ಗಳ್ನ ಕಳ್ಸಿಸೋದು ತಿರ್ಗಾ ವಾಪಸ್ ಕಳ್ಸಿಸೋದು ಕರ್ಕೊಬರೋದು ಡೈಲಿ. ಆಮೇಲೆ ಊಟದ ವ್ಯವಸ್ಥೆನೂ ಅಷ್ಟೇ, ಡೈಲಿ ಒಂದು 200 ಜನಕ್ಕೆ ಊಟ ಇದು ಮಾಡಿಸ್ತಾ ಇದ್ದು. ತುಂಬ ಚೆನ್ನಾಗಿತ್ತು. ಆಮೇಲೆ ಅಲ್ಲಿ ಬಿಜಾಪುರದಲ್ಲೆಲ್ಲ ಒಳ್ಳೊಳ್ಳೆ ಲೊಕೇಶನಲ್ಲೆಲ್ಲ ಶೂಟ್ ಮಾಡ್ದು. ಮದುವೆ ಮನೆ ಸೆಟಪ್ಪೇ ಮಾಡಿದ್ದು. ಸ್ವಲ್ಪ ಭಾಳ ಖರ್ಚು ಬಂದಿದೆ ನಮಗೆ ಬಿಜಾಪುರದಲ್ಲೇ. ಆನಂತರ ಆಮೇಲೆ ನಾವು ಬಾಂಬೆಲಿ ಶೂಟ್ ಮಾಡ್ದೋ ಒಂದು ವಾರ. ಆಮೇಲೆ ಒಂದು 3-4 ಡೇಸ್ ಗೋವಾದಲ್ಲಿ ಮಾಡಿದ್ವಿ. ಇದು ಮಿಕ್ಕಿದೆಲ್ಲ ನಾವು ಮಾಮೂಲಿ ನಮ್ಮ ಮಂಗಳೂರು, ಅದು ನಮ್ಮ ಫೇವ್ರೇಟ್ ಪ್ಲೇಸು. ಮಂಗಳೂರು, ಚಿಕ್ಕಮಂಗ್ಳೂರು, ಬೆಂಗಳೂರಲ್ಲೆಲ್ಲ ಶೂಟಿಂಗ್ ನಡೀತು. ಡೆಫಿನೆಟಾಗಿ ಮೇಡಮ್, ಇದು ಒಂಥರ ಡಿಫ್ರೆಂಟ್ ಕಥೆ ಇದೆ. ಬದ್ರೆ ಒಂದು ಹೆಣ್ಮಗು ಯಾವಾಗಲೂ ನಗ್ತಾ ಇರ್ತಾಳೆ ಅಂತಂದರೆ ಅವಳು ಸಂತೋಷವಾಗಿದ್ದಾಳೆ ಅಂತ ಅರ್ಥ ಅಲ್ಲ, ಅವಳೊಳಗೆ ಏನೇನು ನೋವಿದೆ ಅನ್ನೋದನ್ನು ತೋರಿಸೋಂಥ ಸಿನಿಮಾ. ಅಂದರೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ದಲ್ಲಿರೋನವನು ಅವಳು ನಗ್ನಗ್ತಾನೆ ಇರ್ತಾಳೆ, ಬಟ್ ಅವಳು ಫೇಸ್ ಮಾಡ್ತಾ ಇರ್ತಾಳಲ್ಲ, ಅದನ್ನೇ ಇಡೀ ಕತೆ ತೋರಿಸುತ್ತೆ ಮೇಡಮ್. ಅದು ಅಂದರೆ ಒಂದು ಲೈಫು ಯಾವ ಥರ ಇರುತ್ತೆ, ಯಾವ ಥರ ಚೇಂಜ್ ಆಗುತ್ತೆ ಅನ್ನೋದು ಈ ಸಿನಿಮಾದಲ್ಲಿದೆ, ಒಂದು ಹೆಣ್ಮಕ್ಳದ್ದು. ರಿಲೀಸ್ ಪ್ಲ್ಯಾನು ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಏನು ಮಾತುಕತೆಗಳು ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಆ್ಯಂಡ್ ಗೊತ್ತಿದೆ ನಿಮಗೆ ತುಂಬ ಪೈಪೋಟಿ, ತುಂಬ ಕಷ್ಟ, ಇದೆಲ್ಲದರನ್ನ ಸವಾಲುಗಳನ್ನು ಎದುರಿಸೋದಕ್ಕೆ ನೀವು ಕೂಡ ರೆಡಿಯಾಗಿ ನಿಂತಿದ್ದೀರಾ ಅಂತ ಹೇಳಿ. ಮೇಡಮ್, ನಾವು ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿರ್ತೀವಿ. ನಾವು ಪ್ರಾಮಾಣಿಕವಾಗೇ ಇದು ಮಾಡ್ತೀವಿ ಮೇಡಮ್. ಅಂದರೆ ನಮ್ಮದು ಹಂಗಿದೆ ಅಂತೆಲ್ಲ ಹೋಗಲ್ಲ. ನಮ್ಮ ಸಿನಿಮಾ ನಮಗೆ ದೊಡ್ಡದೇ. ಬಟ್ ನಾವು ಯಾವುದೇ ದೊಡ್ಡ ಸಿನಿಮಾ ಬಂದರೂ ನಮಗೇನು ತೊಂದರೆ ಇಲ್ಲ. ನಮ್ಮ ಸಿನಿಮಾ ನೋಡೋಂಥ ಪ್ರೇಕ್ಷಕರು ಇದ್ದಾರೆ, ಅವ್ರು ನೋಡ್ತಾರೆ, ಏನು ತೊಂದರೆ ಇಲ್ಲ. ಒಳ್ಳೆ ಪ್ರೇಕ್ಷಕರು ಇದ್ದಾರೆ ಮೇಡಮ್. ಒಳ್ಳೆ ಪ್ರೇಕ್ಷಕರು ಇರೋದ್ರಿಂದನೇ ಕನ್ನಡ ಸಿನಿಮಾಗಳು ಎಷ್ಟೋ ಸಿನಿಮಾಗಳು ಗೆಲ್ತಾ ಇರೋದು. ಹಂಗನ್ಬಿಟ್ಟು ಸೋತಿರೋ ಸಿನಿಮಾಗಳೆಲ್ಲ ಕೆಟ್ಟ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ. ಅವು ಒಳ್ಳೆ ಸಿನಿಮಾಗಳೇ ಇರ್ತವೆ, ಬಟ್ ರೀಚ್ ಆಗಿರಲ್ಲ ಅಷ್ಟೇ. ನಾವು ಇದನ್ನು ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತೀವಿ ಈ ಸಿನಿಮಾನ ಸ್ವಲ್ಪ. ಯಾಕೆಂದರೆ ಈ ಸಿನಿಮಾ ನಿಲ್ಲಿಸ್ಬೇಕು ಅಂತ ನಮಗೆ ಅನ್ನಿಸ್ತಾ ಇದೆ. ಹಂಗಾಗಿ ಸ್ವಲ್ಪ ಚೆನ್ನಾಗಿ ಒಂದು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡೋಣ. ಮೇಡಮ್ ಇದರಲ್ಲಿ ಇಲ್ಲ, ಖಂಡಿತ ಒಂದು ಧೈರ್ಯ, ಒಂದು ಹೆಣ್ಣು ಯಾರ ಆಶ್ರಯ ಇಲ್ಲ ಅಂದ್ರೂ ಬದುಕು ತೋರಿಸ್ಬೋದು ಅನ್ನೋದೇ ಇಡೀ ಸಿನಿಮಾದಲ್ಲಿ ತೋರಿಸ್ಬೋದು ಇದರಲ್ಲಿ. ಅಂದರೆ ಒಬ್ಬಂಟಿ ಆಗಿದ್ರೂ ಅವಳು ಲೈಫು ಯಾವ ಥರ ಲೀಡ್ ಮಾಡ್ಕೊಂಡು ಹೋಗ್ಬೋದು ಅನ್ನೋದನ್ನ ಈ ಸಿನಿಮಾದಲ್ಲಿ ಕಥೆ ಇದೆ. ಅದು ತುಂಬ ಚೆನ್ನಾಗಿದೆ. ಹೆಣ್ಮಕ್ಳು ಸ್ಟ್ರಾಂಗ್ ಅನ್ನೋದು ಸತ್ಯ. ಹೆಣ್ಣು ಮಗಳ ಒಂದು ವಿಶೇಷ ಪ್ರಯತ್ನ. ಸೊ ಅವರ ಕತೆ ಅಂತಂದಾಗ ಅದರಲ್ಲಿ ಅಂತಹ ಅದ್ಭುತವಾದ ಭಾವನೆಗಳು, ನೋವುಗಳು, ಸಂಕಟ, ಸುಖ, ದುಃಖ ಎಲ್ಲವೂ ಕೂಡ ಅಡಗಿರುತ್ತೆ ಅಂತ 100% ಹೋಪ್ ಇದೆ. ಅದು ಸುಮ್ಮನೆ ಅದು ಗೀಚೋದಕ್ಕಾಗಲ್ಲ. ಅದರಲ್ಲೂ ಹೆಣ್ಣು ಅಂತಂದರೆ ಅಷ್ಟು ಸ್ಪೆಷಲ್ ಯಾವತ್ತು. ಸೊ ನಿರ್ಮಾಪಕಿ ಲತಾಶ್ರೀ ಅವರ ಕತೆ, ಅವರ ನಿರ್ಮಾಣ, ಅದು 100% ಜನರಿಗೆ ಇಷ್ಟ ಆಗುತ್ತೆ, ಆಗಲೇಬೇಕು ಅನ್ನೋದು ನಮ್ಮದು ಕೂಡ. ಸೊ ನಿಮ್ಮ ಈ ಒಂದು ವಿಭಿನ್ನ ಪ್ರಯತ್ನಕ್ಕೆ ಜಿ ಕನ್ನಡ ನ್ಯೂಸ್ ಕಡೆಯಿಂದಲೂ ಕೂಡ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಿಮಗೂ ಅಷ್ಟೇ ಯಶೋಧ ಮೇಡಮ್, ಥ್ಯಾಂಕ್ ಯು. ವೀಕ್ಷಕರೇ, ಇದು ನಿರ್ದೇಶಕರಾದಂತಹ ಅಶೋಕ್ ಕಡಬ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.